ಬಾಯ್ ಬಾಯ್. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ನಾವು, ನಮ್ಮ ಮಕ್ಕಳು, ನಮ್ಮ ಒಂದು ಟ್ರಾನ್ಸ್ಜೆಂಡರ್ ಫ್ಯಾಮಿಲಿ ಎಲ್ಲರೂ. ತಂದ ನಂದು ದಿನ ಬಿಟ್ಟರೆ ನಾನು ಆಂಟಿ ಚೆನ್ನಾಗಿ ಟೀ ಮಾಡಿ ಕರೀತಾರೆ, ಮನೆ ಅಂಗಡಿಗೆ ಕರೆದು ವಿಡಿಯೋ ಮಾಡಿಸಿ ಅಂತ. ನಮ್ಗೆ ಟೈಮೇ ಇಲ್ಲ. ಬಾಯ್ ಬಾಯ್. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ನಾವು, ನಮ್ಮ ಮಕ್ಕಳು, ನಮ್ಮ ಒಂದು ಟ್ರಾನ್ಸ್ಜೆಂಡರ್ ಫ್ಯಾಮಿಲಿ ಎಲ್ಲರೂ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಹೇಗಿದೆ ನಮ್ಮ ಒಂದು ಪ್ರಯಾಣದ ಟ್ರಿಪ್ ಎಂಡ್ ಆಯಿತು. ಟ್ರಿಪ್ ಎಂಡ್ ಆದಾಗ ನಾವು ಬರಬೇಕಾದ್ರೆ ತೆಗ್ದಿರುವಂಥ ಜರ್ನಿಯ ವಿಡಿಯೋ ಇದು. ಸೊ ನಮ್ಮ ಜರ್ನಿ ಯಾವ ಥರ ಇತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲರದ್ದು ಅಭಿಪ್ರಾಯ ತಿಳ್ಕೊಂಡು ಒಂಥರ ಇದಾಗಿ ಮಾಡಿದ್ದೀನಿ. ತುಂಬ ಖುಷಿ ಅನಿಸ್ತು ಈ ಒಂದು ಟ್ರಿಪ್ಪು. ತುಂಬ ಆರಾಮಾಗಿ ಹೋಗಿ ಆರಾಮಾಗಿ ಬಂದು. ಸೊ ಎಲ್ಲರಲ್ಲೂ ಜಗಳ ಇಲ್ಲ, ಏನೂ ಇಲ್ಲ. ನಾವೊಂದು 8-9 ಜನ ಇದ್ದೋ. ಸೊ ಹ್ಯಾಪಿಯಾಗಿತ್ತು, ಖುಷಿಯಾಗಿತ್ತು, ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬಂದಿದ್ದೀವಿ. ಸೊ ಇದ್ರ ಬಗ್ಗೆ ಫುಲ್ ವೀಡಿಯೋ ಮಿಸ್ ಮಾಡದೆ ನೋಡಿ. ಟ್ರಿಪ್ಗೆ ಹೋಗೋ ಉದ್ದೇಶ ಏನಪ್ಪ ಅಂದರೆ, ಒಂದು ದೇವ್ರ ಕಾರ್ಯ ಮತ್ತಿದು, ಇನ್ನೊಂದು ಮನಸ್ಸು ನಮಗೆ ಸರಿ ಇಲ್ಲ ಅಂದಾಗ ನಮ್ಮ ಮನಸ್ಸಿಗೂ ಒಂದು ಸ್ವಲ್ಪ ನೆಮ್ಮದಿ ಬೇಕಲ್ವ. ಸೊ ಮನಸ್ಸು ನೆಮ್ಮದಿ ಬೇಕು, ಮತ್ತು ನಮ್ಮದ್ರಲ್ಲೂ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಅನ್ನೋದಕ್ಕೆ ಒಂದೇ ಕಾರಣಕ್ಕೆ ನಾವು ಬಂದುಬಿಟ್ಟು ಟ್ರಿಪ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ. ಇದು ನನ್ನ ಒಂದು ಹ್ಯಾವಿ ಆಗಿದೆ. ಬಟ್ ನಿಮ್ಮದ್ರಲ್ಲೂ ಇದನ್ನು ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಮನಸ್ಸು ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಬೇರೆ ಕಡೆ ಹೋದಾಗ ಸ್ವಲ್ಪ ನಿಮಗೂ ವಾತಾವರಣ ಚೇಂಜ್ ಆಗಿ ಒಂಥರ ಲವಲವಿಕೆಯಿಂದ ಇರೋಕ್ಕೆ ಒಂದು ಇದಾಗುತ್ತೆ. ಏನೇ ಕಷ್ಟ ಇದ್ದರೂ ಅದೆಲ್ಲ ಸ್ವಲ್ಪ ಮನಸ್ಸಿಂದ ಆದಷ್ಟು ದೂರವಾಗಿರೋಕ್ಕೆ ಒಂದು ಸಹಾಯ ಆಗುತ್ತೆ. ಖಂಡಿತವಾಗ್ಲೂ ಈ ಥರ ಒಂದು ಫಾಲೋ ಮಾಡಿ, ತುಂಬ ಒಳ್ಳೆಯದು. ಟ್ರಿಪ್ ಆದಷ್ಟು ಒಂದು ತಿಂಗಳಲ್ಲಿ ಒಂದು ಸತಿನಾದರೂ ಇಲ್ಲ 2 ತಿಂಗ್ಳಿಗೆ ಒಂದು ಸತಿನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಬನ್ನಿ, ತುಂಬ ಒಳ್ಳೆಯದು. ನಾವು ಮೈಸೂರಿಗೆ ಹೊರಟು. ಸೊ ಹೊರಡೋಷ್ಟರಲ್ಲಿ ಬೆಳಿಗ್ಗೆ 12 ಗಂಟೆ. ಸೊ ಎಲ್ಲ ಮುಗಿಸ್ಕೊಂಡು ಇನ್ನೊಂದ್ಸತಿ 1 ಗಂಟೆ ಊಟ ಮುಗಿಸ್ಕೊಂಡು ನಾನೆಲ್ಲ ಟ್ರಿಪ್ ಲಾಗ್ದಲ್ಲಿ ಅಮ್ಮ ಏನು ಎಲ್ಲ ನೈಟಲ್ಲೇ ಟ್ರಿಪ್ ಮಾಡಿಬಿಟ್ಟಿದ್ದಾರೆ ನೀವು ಅಂತ ಕೇಳ್ತೀರ. ಖಂಡಿತವಾಗ್ಲೂ ನನಗೆ ಒಂದು ಕಂಫರ್ಟ್ ಇರುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನೈಟಿನ ಚೂಸ್ ಮಾಡ್ತೀನಿ. ಖಂಡಿತವಾಗ್ಲೂ ನನಗೆ ನೈಟಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಫ್ರೀಡಮ್ ಆಗಿರ್ತೀನಿ. ಜೊತೆ ಬಂದುಬಿಟ್ಟು ಏನಂತಂದರೆ ನಮ್ಮಲ್ಲಿ ಕಂಫರ್ಟಾಗಿ ಇಟ್ಕೊಳಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ನೈಟಿನ ಕ್ಯಾರಿ ಮಾಡ್ತೀನಿ. ಸೊ ಇದನ್ನು ಬೇಜಾರಾಗ್ಬೇಡಿ, ಹಂಗೆ ಆಗ್ಬಿಡ್ತಿ ಎಲ್ಲ ಕನ್ನ.
ಏನು ಎಲ್ಲಿಂದ ಬರ್ತಾ ಇದ್ದೀವಿ ನೋಡಿ. ಸಿಕ್ಕಂದೂರು ಆಯಿತು, ಅನಗೆರೆ ಕಟ್ಟೆ ಆಯಿತು. ಅನಗೆರೆ ಕಟ್ಟೆ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀವಿ ಅಂದರೆ ಕಮ್ಮಿ ಅಂತ ಹೇಳಿದ್ರು ಇದು ಬಂದು ಒಂದು 600 ಕಿಲೋಮೀಟರ್ ದೂರ ಇದೆ ಅಂತ ಒಂದು ಜಾಗದಿಂದ ಒಂದು 6 to 7 ಅವರ್ಸ್ ಜರ್ನಿ ಮಾಡಿದ್ದೀವಿ. ಸೊ ಒಂಥರ ಇದಾಗಿತ್ತು. ಸೊ ಎಲ್ಲರೂ ಇವಾಗ ಟೀ ಕುಡಿಯೋಣ ಅಂದ್ಬಿಟ್ಟು ಹೋಗಿದ್ವಿ ನೋಡಿ. ಆದ್ಯ ನಿಂತ್ಕೊಬಿಟ್ಟಿದ್ದಾಳೆ ಅಲ್ಲಿ, ವೆಯ್ಟಿಂಗಲ್ಲಿ ಇದ್ದಾಳೆ ಆದ್ಯ. ಸೊ ಟೀ ಕುಡ್ಕೊಂಡು ಬರಬೇಕೀಗ. ಆದ್ಯ ಟೀ ತರಕ್ಕೆ ಅಂತ ಹೋಗಿದ್ದಾಳೆ. ಎಲ್ಲರೂ ಯಾರು ಟೀ ಕುಡಿಯೋರು ಹೋಗ್ಬೋದು. ಇವ್ಯಾವ ಟೀ ಕುಡಿಯಲ್ಲ ಅನ್ಸುತ್ತೆ. ಇಲ್ಲ ನಾವ್ ಯಾರು ಟೀ ಕುಡಿಯಲ್ಲ. ಹೌದಾ ಬೇಬಿ, ಟೀ ಕುಡಿಯಲ್ವಾ? ಅವನು ಕನಸು, ನನ್ನ ಮಗ ಕನಸು ಕುಡಿಯಲ್ವಾ? ನನ್ನ ಗುರುಬಾಗಿ ಇಲ್ಲೇ ತಂದ್ಕೊಟ್ರೆ ಕುಡಿತಾಳಂತೆ. ಹೌದಾ? ಅಲ್ಲಿಂದ ಪರ್ಕೆ ಎತ್ಕೊಬರ್ತಾರಂತೆ ಹೊಡಿಯೋಕೆ ನಿಂಗೆ. ನನ್ನ ಮಗನೇ ಹೋಗಿ ಟೀ ಕುಡಿಬೇಕು ಅಲ್ಲೇ ಹೋಗಿ. ಮತ್ತು ಎಲ್ಲ ಎಲ್ಲರಿಗೂ ಕಾಫಿ ಟೀ ಆಯಿತಾ? ಮತ್ತು ಏನಂದರೆ ಈ ದೇವಸ್ಥಾನದ ವಿಶೇಷ ಬಗ್ಗೆ ತುಂಬ ನಿಮ್ಗೆ ಹಾಕಿದ್ದೀನಿ. ಸೊ ಮಿಸ್ ಮಾಡಿದೆ, ಅದೆಲ್ಲ ನೋಡಿ. ಸೊ ಸಪೋರ್ಟ್ ಮಾಡಿ. ಹಾಂ, ನೀವು ತೆಗಿಯೋದೇ ಇಲ್ಲ. ನೀವು ನೋಡ್ರೆ ಅಲ್ಲಿ ನಿಂತಿದ್ದೀರಾ, ನಿಮ್ಮನ್ಯಾಕೆ ತೆಗಿಲಿ. ನಂದು ಆದ್ಯನ ಬಿಟ್ಟರೆ ನಾನು. ಆಂಟಿ ಚೆನ್ನಾಗಿ ಟೀ ಮಾಡಿ. ಅಮ್ಮ ಹೇಗಿತ್ತಮ್ಮ ಜರ್ನಿ ಕೇಳ್ತಾ ಇದ್ದಾರೆ, ಹೇಳಮ್ಮ. ಜರ್ನಿ ಸೂಪರ್ ಆಗಿತ್ತು. ಕೈ ಕಾಲು ಎಲ್ಲ ಬೆನ್ನೆಲ್ಲ ತುಂಬಾ ಅಂದ್ರೆ ತುಂಬಾ ನೋಯ್ತಿದೆ. ಮನೆಗೆ ಹೋಗಿ ಫ್ರೆಶ್ ಆಗಿ ಬಿಸಿ ಬಿಸಿ ನೀರು ಇಟ್ಕೋಬೇಕು. ಯಾವತ್ತು ಹೋಗಿದ್ದು ನೀವು? ಯಾವತ್ತು ಬರ್ತಾ ಇದ್ದೀರಾ? ಯಾವತ್ತು ಹೋಗಿದ್ದು ನೀವು? ಟ್ರಿಪ್ಗೆ ಯಾವತ್ತು ಹೋಗಿದ್ದು? ಮರ್ತೋಯ್ತಾ? ಸೋಮವಾರ ರಾತ್ರಿ ಹೋಗೋದು, ಬುಧವಾರ ರಾತ್ರಿ ಬರ್ತಾ ಇದ್ವಿ. ಜರ್ನಿಲಿ ಏನೇನು ನೋಡಿದ್ರಿ, ಹೇಗಿತ್ತು? ನಾನು ಸಿಗಂದೂರು ಚೌಡೇಶ್ವರಿ ನೋಡಿದೆ. ಆಮೇಲೆ ಲಾಂಚಲ್ಲಿ ಹೋದೋ, ಖುಷಿ ಎಷ್ಟೋ ವರ್ಷ ಆದ್ಮೇಲೆ ನೋಡ್ದೋ. ಎಷ್ಟೋ ವರ್ಷ ಆದ್ಮೇಲೆ ನೋಡಿದೆ. ತಿರ್ಗಾ ನಾನು ಹೋಗಿದ್ದಾಗ ₹1 ಇತ್ತು ಲಾಂಚ್, ಇವಾಗ ₹10 ಒಬ್ಬ ಮೆಂಬರ್ಗೆ ಲಾಂಚ್ಗೆ. ಆಮೇಲೆ ಇನ್ನೊಂದು ಬೇರೆ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ಇನ್ನೊಂದು ದೇವರ ಹೋಗಿದ್ದು, ಅನಗೆರೆ ಕಟ್ಟೆಗೆ ಹೋಗಿದ್ದು. ತುಂಬ ಚೆನ್ನಾಗಿತ್ತು ಜರ್ನಿ. ನಾನು, ನನ್ನ ಮಕ್ಕಳು, ನಮ್ಮ ಅಮ್ಮ ಎಲ್ಲರೂ ಬಂದಿದ್ವಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದ್ರಲ್ಲಿ ನ್ಯಾಚುರಾಲಿಟಿ ಇದೆ. ಹೋಗೋಣ ಅಂತ ಬಂದು. ಸೊ ಕತ್ಲಾಗ್ಬಿಟ್ಟು ಈಗ ಹೋಗಿ ನಾವು ಊಟ ಮಾಡೋಷ್ಟರಲ್ಲಿ ಮಿನಿಮಮ್ ಏನಪ್ಪ ಅಂತ ಹೇಳಿದ್ರೆ ಒಂದು 9 ಗಂಟೆ 8:30 ನಾವು ಮನೆ ರೀಚ್ ಆಗ್ತೀವಿ. ಈಗ ಇನ್ನೂ ಕ್ಯಾರ್ಪೇಟೆ ಹತ್ತತ್ರ ಇದ್ದೀವಿ. ಕ್ಯಾರ್ಪೇಟೆಗೆ ರೀಚ್ ಆಗೋಕ್ಕೆ ಬೇಕು ಇನ್ನೊಂದು 10 ನಿಮಿಷ, 1/4 ಗಂಟೆ ಬೇಕು. ಇನ್ನು ಅಲ್ಲಿಂದ ನಾವು ಹೋಗಬೇಕು ಅಂದರೆ ಅಲ್ಲಿಂದ 1 ಅವರ್ ಬೇಕು. 1 ಅವರ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಾವು 7:30 to 8 ಬಿಗ್ ಬಾಸ್ ಟೈಮ್ಗೆ ಮನೆಗೆ ಹೋದರೆ ಸಾಕು. ನಾನು ಬಿಗ್ ಬಾಸ್ ನೋಡಬೇಕು. ಸೊ ಸುದೀಪ್ ಅವ್ರು ಬರ್ತಾ ಇಲ್ಲ. ಸೊ ಐ ಆಮ್ ಡಿಸಪಾಯಿಂಟ್. ಸೊ ಅವರ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನು ಯಾವ ವೀಡಿಯೋದಲ್ಲೂ ಹೇಳಲೇ ಇಲ್ಲ. ಖಂಡಿತವಾಗ್ಲೂ ಅವರ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ದರ್ಶನ್ ಅವರು ರಿಲೀಸ್ ಆಗ್ತಾ ಇದ್ದಾರೆ. ಸೊ ದರ್ಶನ್ ಅವ್ರಿಗೆ ಆಲ್ರೆಸ್ಟ್ ಹೇಳ್ತೀನಿ, ನೀವು ಮುಂದಕ್ಕಾದ್ರೂ ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲ ತುಂಬ ನೋಡಿ ಬಂದವರು ಅವರು. ಸೊ ಮುಂದಕ್ಕೆ ಅವ್ರ ಜೀವನ ಚೆನ್ನಾಗಿರಲಿ, ಖುಷಿಯಾಗಿರಲಿ, ಮತ್ತು ಯಾವ ಸಂಕಟನೂ ಇಲ್ಲದೇ ಇದಿಲ್ಲದೇ ಅವ್ರು ಬೆಳೀಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೇನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಇದ್ರ ಜೊತೆಗೆ ಬಂದು ಶೇರ್ ಮಾಡಿ. ನಿಮ್ಮ ಒಂದು ಏನೇ ಪ್ರಾಬ್ಲಮ್ ಅಷ್ಟೇ ಅನ್ಕೊಂಡು ಐ ವಿಲ್ ಸಪೋರ್ಟ್ ಯು. ಯಾವುದೇ ಕಷ್ಟದಲ್ಲಾಗಿರಲಿ ಇದರಲ್ಲಾಗಿರಲಿ ನನ್ನ ಜೊತೆ ಮಾತಾಡಿದ್ರೆ ಒಂದು 10 ನಿಮಿಷ ರಿಲೀಸ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸ್ಟಾಪ್ ಮಾಡಿದ್ದೀವಿ. ನಾವು ಬಂದು ಏನಪ್ಪ ಅಂತ ಹೇಳಿದ್ರೆ ಕಮ್ಮಿ ಅಂತ ಹೇಳೋದು ಬೆಳಗ್ಗೆ ಒಂದು 12 ಗಂಟೆ ಬಿಟ್ಟಿದ್ದು. ಸರಿಸುಮಾರು ಒಂದು 6 ಗಂಟೆ ಆಗ್ತಾಯಿದೆ. 7-8 ಗಂಟೆ ಜರ್ನಿ ಮಾಡಿದ್ದೀವಿ. ಇನ್ನೂ ಒಂದು 3 ಅವರ್ ಆಗುತ್ತೆ. ಸೊ ಜರ್ನಿ ಮಾಡಿ ಟಯರ್ಡ್ ಆಗಿದ್ದೀವಿ. ಟೀ ಕಾಫಿ ನಿಲ್ಸಿದ್ವಿ. ಯಾಕಂದರೆ ಟೀ ಕಾಫಿ ಅಂತೂ ವರ್ಸ್ಟ್ ಅಂದರೆ ವರ್ಸ್ಟು. ಆ ಕಡೆ ಅಂತೂ ಟೀ ಕಾಫಿ ತುಂಬ ಚೆನ್ನಾಗಿಲ್ಲ. ದಯವಿಟ್ಟು ಯಾರ ಶಿವಮೊಗ್ಗದವರಿದ್ದರೆ ಬೇಜಾರಂತೂ ಮಾಡ್ಕೋಬೇಡಿ. ನನಗಿಷ್ಟ ಆಗಿಲ್ಲ ಟೀ ಕಾಫಿ. ಯಾಕೆಂದರೆ ನಾವೆಲ್ಲ ಮೈಸೂರು ಸೈಡವರು, ಮಂಡ್ಯ ಸೈಡವರು. ಸೊ ನಮ್ಮ ಕಡೆ ಟೀ ಅಂತ ಹೇಳಿದ್ರೆ ನಮಗೆ ಪ್ರಾಣ. ನಾವು ಏನು ಬೇಕಾದ್ರೂ ಬಿಟ್ಬಿಡ್ತೀವಿ, ಟೀ ಕಾಫಿ ಬಿಡಲ್ಲ.
ಟೀ ಮಾತ್ರ ತುಂಬ ಚೆನ್ನಾಗಿ ಟೀ ಕುಡಿತೀವಿ. ನಮ್ಮ ಕಡೆ ಟೀ ಚೆನ್ನಾಗಿ ಮಾಡ್ತೀವಿ. ಶಿವಮೊಗ್ಗದಲ್ಲಿ ಟೀ ಚೆನ್ನಾಗಿ ಮಾಡಲ್ಲ. ಏನಾದ್ರು ಅನಿಸಿಕೆ ಇದೆಯಮ್ಮ? ಟೀ ಚೆನ್ನಾಗಿತ್ತಮ್ಮ? ಆದ್ಯ ದೇವಿ ಜೋರಾಗಿ ಹೇಳು. ಟೀ ಚೆನ್ನಾಗಿಲ್ಲ ಅದರಳು. ಇನ್ನು ಊಟದ ವಿಷಯದಲ್ಲಿ ಎಲ್ಲ ಪ್ರಸಾದಗಳು ನಾವೆಲ್ಲ ಪ್ರಸಾದ ತಿಂದಿದ್ದೀವಿ. ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಇನ್ನು ಟೀ ಕಾಫಿ ಮತ್ತು ಇದ್ರ ಜೊತೆಗೆ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, ನಾನು ಆವಾಗಲೂ ಲಾಸ್ಟ್ ಟೈಮ್ ಹೇಳಿದೆ, ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಮೈಸೂರಿಂದ ನೀವು ಪಾಂಡವಪುರ ಮೂಲಕ ಕ್ಯಾರ್ಪೇಟೆ ರೂಟಲ್ಲಿ ಏನಾದ್ರೂ ಚಿಕ್ಕಮಂಗ್ಳೂರನ್ನ ಮೀಟ್ ಮಾಡೋರಾದರೆ ದಯವಿಟ್ಟು ಬರಲೇಬೇಡಿ ಆ ರೋಡ್ಗೆ. ಕ್ಯಾರ್ಪೇಟೆ ರೋಡ್ ಇದೆಯಲ್ಲ, ಅದಷ್ಟು ವರ್ಸ್ಟ್ ರೋಡು ಇನ್ನೊಂದಿಲ್ಲ. ಎಷ್ಟು ಹಳ್ಳ ದಿಣ್ಣೆಗಳಿದೆ ಅಂದರೆ, ಅದು ಕತ್ಲೆಯಲ್ಲಿ ಏನಾದರೂ ನೀವು ಪ್ರಯಾಣ ಬೆಳೆಸ್ತಿದ್ರೆ ದಯವಿಟ್ಟು ಬರಬೇಡಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾನಲ್ಲಿ ರೋಡ್ ಟ್ಯಾಕ್ಸ್ ಆಫೀಸ್ ಅಂದ್ಬಿಟ್ಟು ಲಿಂಕ್ನೂ ಇದು ಮಾಡಿದ್ದೀನಿ. ಅದು ಬಯೋಗೆ ಹೋಗ್ಬಿಟ್ಟು ಎಲ್ಲರೂ ಕಮೆಂಟ್ ಹಾಕಿ, ಎಲ್ಲರೂ ಆದಷ್ಟು ಕಮೆಂಟ್ ಹಾಕಿ, ನಾನು ಅದನ್ನೆಲ್ಲ ಟ್ಯಾಗ್ ಮಾಡ್ತೀನಿ. ಯಾರ್ಯಾರಿಗೆ ಹೋಗಿ ತಲುಪ್ತದೋ ತಲುಪಲಿ. ನಾನು ನಿಜವಾಗ್ಲೂ ಹೇಳ್ತಾ ಇರೋ ವಿಷಯ, ತುಂಬ ವರ್ಸ್ಟ್ ಆಗಿದೆ ರೋಡು. ಎಷ್ಟು ಬರ್ಬೇಕಾದ್ರೆ ಎಷ್ಟು ತೊಂದರೆ ಆಯಿತು ಅಂತ ಹೇಳಿದ್ರೆ, ನೈಟಲ್ಲಿ ನಾವೆಲ್ಲ ಬಂದು ಎಲ್ಲ ನಾವು ಕಾಣ್ತಾ ಇರೋದು, ಎಷ್ಟು ದಡ 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 ಅಂತ ಸೌಂಡು ಭಯಂಕರವಾಗಿತ್ತು. ನಮಗಂತೂ ಏನಂತ ಹೇಳಿದ್ರೆ ಜೀವನ ಮೇಲೆ ಭಯ ಹುಟ್ಟೋ ಮಟ್ಟಿಗೆ ಹಳ್ಳಗಳು, ದೊಡ್ಡ ದೊಡ್ಡ ಹಳ್ಳಗಳಿತ್ತು. ಆದರೂ ವರ್ಸ್ಟ್ ರೋಡ್ ಇದು. ಮತ್ತು ಈ ಕಡೆಯಿಂದ ರೂಟಲ್ಲಿ ನೈಟ್ ಟೈಮ್ ಜರ್ನಿ ಮಾಡೋರು ದಯವಿಟ್ಟು ಬಿ ಕೇರ್ಫುಲ್ಲಾಗಿ ಜರ್ನಿ ಮಾಡಿ. ರೋಡ್ ಮಾತ್ರ ತುಂಬ ಚೆನ್ನಾಗಿಲ್ಲ. ನೀವೇನೋ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ರೋಡ್ ಜಾಸ್ತಿ ಇದಾಗಬೇಕು ಅಂದರೆ ಕ್ಯಾರ್ನಗರ್ ರೂಟಲ್ಲಿ ಬಂದ್ಬಿಡಿ. ಕ್ಯಾರ್ನಗರ್ ರೂಟು ತುಂಬ ಚೆನ್ನಾಗಿದೆ. ಈ ಕಡೆ ಅಂತೂ ವರ್ಸ್ಟ್ ರೋಡ್, ತುಂಬ ಬರೋಕ್ಕೆ ಹೋಗ್ಬೇಡಿ. ಈ ರೋಡಲ್ಲಿ ಅಷ್ಟು ಚೆನ್ನಾಗಿಲ್ಲ. ನೆಕ್ಸ್ಟ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ಟಯರ್ಡ್ ಆಗೋಗಿದೆ. ಯಾಕಂತ ಹೇಳಿದ್ರೆ ಕೂತಂಗೆ ಕೂತ್ಕೊಂಡಿದ್ದೆ, ತುಂಬ ಟಯರ್ಡ್ ಆಗೋಗಿದೆ. ಎಲ್ಲರೂ ಜರ್ನಿ ಫುಲ್ ವೀಡಿಯೋನ ನಾನು ಹಾಕಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಕೇಳಿದ್ರು. ಸೊ ಅದ್ರ ವೀಡಿಯೋದ ಬಗ್ಗೆ ತುಂಬ ಹಾಕಿ ಅಮ್ಮ ಅಂತ. ಮತ್ತು ನಾವೇನು ಅನ್ಗೆರೆಕಟ್ಟೆಗೆ ಹೋಗಿದ್ದು, ಅನ್ಗೆರೆಕಟ್ಟೆದು ಫುಲ್ ವೀಡಿಯೋ ಜೊತೆಗೆ ನೀವು ಎಕ್ಸ್ಪ್ಲೇನ್ ಮಾಡಿ, ಲೈವಲ್ಲಿ ಬಂದು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸ್ವಲ್ಪ ಕಷ್ಟ ಇದೆ. ಖಂಡಿತವಾಗ್ಲೂ ಫ್ರೀ ಆದಮೇಲೆ ಬಂದು ಮಾಡ್ತೀನಿ ಅಮ್ಮ. ನಿಮ್ಮ ಒಂದು ವಿಶ್ವಾಸ ಪ್ರೀತಿ ಹೀಗೆ ಇರಲಿ ನಮ್ಮ ಮೇಲೆ. ಏ ಮಗ ಊಟ ತಿನ್ನಲ್ವ ನೀವು? ಇದರಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಒಂದು ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನಿಸಿಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನೇ ಇರಲಿ, ನಮ್ಮ ಜರ್ನಿ ಮತ್ತು ನಮ್ಮ ಒಂದು ಮಂಗಳಮುಖಿಯರ ಕುಟುಂಬ, ಈ ಒಂದು ಟ್ರಾನ್ಸ್ಜೆಂಡರ್ ಫ್ಯಾಮಿಲಿ ಏನಿದೆ, ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮುಂದಿನ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.